ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನಿವಾಗ ಇಲ್ಲಿ ಬೆಳಿಗ್ಗೆನೇ ದೋಸೆ ಮಾಡ್ತಾಯಿದ್ದೀನಿ. ಮಕ್ಕಳು ಸ್ಕೂಲ್ಗೆ ದೋಸೆನೂ ಟೊಮೊಟೊ ಗೊಜ್ಜು ಮಾಡಿದ್ದೀನಿ. ಟೊಮೊಟೊ ಗೊಜ್ಜು ಸ್ವಲ್ಪ ಸಾಂಬಾರು ಥರ ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆ ಇದೇ ನಾಷ್ಟ. ಇವತ್ತು ತಿಂಡಿಗೆ ಟೊಮೊಟೊ ಗೊಜ್ಜು ಅಂದರೆ ಸ್ವಲ್ಪ ತೆಳುವಾಗಿ ಸಾಂಬಾರು ಥರ ಮಾಡಿದ್ದೀನಿ. ಟೊಮೊಟೊ ಸಾರು ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಎಲ್ಲ ಮಾಡಿ ಆಮೇಲೆ ಮತ್ತೆ ನಾನು ವಿಡಿಯೋ ಮಾಡಲೇ ಇಲ್ಲ. ಡೈರೆಕ್ಟ್ ಇವಾಗ ಸಾಯಂಕಾಲ ಅಂದರೆ ನೈಟು ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬೀಟ್ರೋಟ್ ತುರಿತಾಯಿದ್ದೀನಿ. ಹೆಂಗೂ ದೋಸೆ ಇಟ್ಟಿತ್ತಲ್ಲ, ಅದಕ್ಕೆ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಬೀಟ್ರೋಟು ಎಲ್ಲ ತುರಿದಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಎಲ್ಲ ಏನೂ ಬೇಕಾಗಲ್ಲ. ಬರೀ ಡೈರೆಕ್ಟ್ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಕೆಂಪು ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಅಂದರೆ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಸೀಸ್ಕೋಬಾರ್ದು. ಇವಾಗ ಹೆಂಗಿದ್ರು ದೋಸೆ ಇಟ್ಟಿತ್ತು ಬೆಳಿಗ್ಗೆನೂ ದೋಸೆನೇ ಮಾಡಿದೆ ಇವತ್ತು. ಅದಕ್ಕೆ ನೈಟ್ಗೂ ಕೂಡ ದೋಸೆನೇ ತಿನ್ಬಿಡೋಣ. ಅದಕ್ಕೆ ಸ್ವಲ್ಪ ಬೀಟ್ರೋಟ್ ಇತ್ತು, ಸ್ವಲ್ಪ ಜಾಸ್ತಿ ಬೀಟ್ರೋಟೇ ಇತ್ತು. ಬೀಟ್ರೋಟ್ ಪಲ್ಯ ಮಾಡಿ ದೋಸೆ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬೀಟ್ರೋಟ್ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೂ ರೆಸಿಪಿ ಶೇರ್ ಮಾಡ್ತೀನಿ, ನೀವು ಕೂಡ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೋಡಿ, ಇವಾಗ ನಾನು ತುರಿದಿಟ್ಕೊಂಡಿರೋ ಬೀಟ್ರೋಟ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಏನು ಬೇಕಾಗಲ್ಲ, ಸಿಂಪಲಾಗಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಒಂದೇ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತೈತೆ. ನಿಮಗೆ ತೋರ್ಸೋಕ್ಕೆ ಅಂತ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ ಪುಡಿ ಹಾಕಿ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮುಚ್ಚಿಡಬೇಕು. ನೀರೇನು ಹಾಕ್ಬಾರ್ದು. 10 ನಿಮಿಷ ಮುಚ್ಚಿಟ್ಟಾದಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಡಿ. ಈ ರೀತಿ ಉದ್ದುದ್ದಕ್ಕೆ ಹಾಕ್ಕೊಂಡ್ರೆ ತಿನ್ನೋವಾಗ ಸಿಗುತ್ತಲ್ಲ, ಆವಾಗ ಸೈಡ್ಗೆ ತೆಗೆದಿಟ್ಬಿಡ್ಬೋದು. ನಾನಿಲ್ಲಿ ಒಂದು 5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದು ತುಂಬಾ ಖಾರ ಇದೆ, ಅದಕ್ಕೆ 5 ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡಿ ಹಾಕ್ಕೊಳ್ಳಿ. ಇವಾಗ ಅದನ್ನು ಹಾಕಿದ್ಮೇಲೆ, ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕಿ ಮುಚ್ಚಿಟ್ಟಿದ್ದೀನಿ ಮಿಕ್ಸ್ ಮಾಡಿ. ಆಮೇಲೆ ನೆಂಚ್ಕೊಳೋದಕ್ಕೆ ಮೊನ್ನೆ ತಿಂಡಿ ಎಲ್ಲ ತಂದಾಗ ಸಂಡಿಗೆ ತಗೊಂಡು ಬಂದಿದ್ದೆ ಎಲ್ಲ ಈರುಳ್ಳಿದು, ಅದನ್ನು ಕೂಡ ಕರೆದಿಟ್ಟಿದ್ದೀನಿ. ಸೊ ನೋಡಿ, ದೋಸೆ ಇಟ್ಟಿದೆ. ಇವಾಗ ದೋಸೆನೂ ಹಾಕ್ತಾಯಿದ್ದೀನಿ. ಒಂದೇ ಒಂದು ಅಕ್ಕಿ ರೊಟ್ಟಿ ಕೂಡ ಮಾಡ್ಕೋತಾ ಇದ್ದೀನಿ ನನಗೆ. ಇವಾಗ ಸಂಡಿಗೆ ಎಲ್ಲ ಫ್ರೈ ಮಾಡಿ ಇಟ್ಟಾಯಿತು. ದೋಸೆ ಹಿಟ್ಟು ಸ್ವಲ್ಪನೇ ಇತ್ತು, ಅದಕ್ಕೇ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಇವಾಗ ರೆಡಿ ಆಯಿತು. ಒಂದೇ ಒಂದು ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡಿ ಆ ನೀರೆಲ್ಲ ಆವಿ ಆಗೋ ತನಕ ಫ್ರೈ ಮಾಡಿದ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್. ಈಗಷ್ಟೇ ಅಂಗಡಿಗೆಲ್ಲ ಹೋಗಿ ಬಂದೆ. ಸೇಮ್ ಅದೇ ಪ್ಲೇಸು, ಲೈಟ್ ಹಾಕ್ತೀನಿ, ಸೇಮ್ ಅದೇ ಪ್ಲೇಸು. ನೆನ್ನೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಲ್ಲ ನಿಮಗೆ, ನಾನು ಎಲ್ಲಿಂದ ತಿಂಡಿ ತರ್ತೀನಿ ಅಂತ. ಅಲ್ಲಿಗೇನೆ ಮತ್ತೆ ಹೋಗಿದ್ದೆ. ಸ್ವಲ್ಪ ತಿಂಡಿ ಬೇಕಾಗಿತ್ತು. ಈ ಸತಿ ಹಬ್ಬಕ್ಕೆ ನಾನು ನಮ್ಮ ಅಪ್ಪ ಮನೆಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಅಲ್ಲಿ ಹೋಗೋವಾಗ ಸ್ವಲ್ಪ ತಿಂಡಿ ತಗೊಂಡೋಗೋಣ ಅಂತ ಹೇಳಿ ತಿಂಡಿ ತಗೊಂಡು ಬಂದಿದ್ದೀನಿ. ಏನೇನು ತಗೊಂಡು ಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ನೋಡಿ, ಕಜ್ಜಾಯ ತಂದಿದ್ದೀನಿ. ಅವತ್ತು ತೂತ್ ಕಜ್ಜಾಯ ತಂದಿದ್ನಲ್ಲ, ಇವತ್ತು ಫುಲ್ ಈ ಥರ ಇರೋ ಕಜ್ಜಾಯ ತಂದಿದ್ದೀನಿ. ಕಜ್ಜಾಯ ಒಂದು ತಂದಿದ್ದೀನಿ. ಆಮೇಲೆ ಹಾಲ್ಕೋವಾ ತಂದಿದ್ದೀನಿ. ನನ್ನ ಫೇವ್ರೆಟ್ ಇದು. ಅವಾಗೆಲ್ಲ 50 ಪೈಸಾ 4 ಆಣೆ ಕೊಟ್ಟರೆ, ನಾವೆಲ್ಲ ಚಿಕ್ಕವರಿರೋವಾಗ 50 ಪೈಸಾ 4 ಆಣೆ ಕೊಟ್ಟರೆ ಬರ್ತಾಯಿತ್ತು. ಅದೊಂದು ಪ್ಯಾಕೆಟ್ ಹಾಲ್ಕೋವಾ ತಂದೆ. ಆಮೇಲೆ ಕೇಕ್ ತಗೊಂಡು ಬಂದೆ. ಇದು ಪೈನಾಪಲ್ ಕ್ರಶ್ ಕೇಕ್ ಇದು ತಗೊಂಡು ಬಂದೆ. ಆಮೇಲೆ ರಸ್ಕ್ ತಗೊಂಡು ಬಂದೆ. ಆಮೇಲೆ ಇದು ತಗೊಂಡು ಬಂದೆ,
ಇದು ನನ್ನ ಫೇವ್ರೇಟು, ಸಖತ್ತಾಗಿರುತ್ತೆ. ನಾವೆಲ್ಲ ಚಿಕ್ಕ ಹುಡುಗರು ಇರೋವಾಗ ಇದು ಸಿಗ್ತಾ ಇತ್ತು. ಜಾಮೂನ್ ಇದು, ಅವಾಗೆಲ್ಲ ಇದೇ ನಮಗೆ ಜಾಮೂನ್. ಇವಾಗ ಜಾಮೂನ್ ಅಂದರೆ ಬೇರೆ ಜಾಮೂನು ಯಾವಾಗ ಮಾಡ್ತಾರಲ್ಲ ಅದು ನೆನಪು ಬರುತ್ತೆ. ನಮ್ಮ ಕಾಲದಲ್ಲಿ ಜಾಮೂನ್ ಅಂದರೆ ಇದೆ. ಇದು ತಗೊಂಡು ಬಂದೆ. ಆಮೇಲೆ ಒಂದು ಪ್ಯಾಕೆಟ್ ಖಾರ ಚಿಪ್ಸು, ಆಮೇಲೆ ಒಬ್ಬಟ್ಟು ತಗೊಂಡು ಬಂದೆ. ಅವತ್ತು ತಗೊಂಡು ಬಂದಿದ್ದು ತುಂಬ ಇಷ್ಟ ಆಯಿತು, ಅದಕ್ಕೆ ಮತ್ತೆ ಒಬ್ಬಟ್ಟು ತಗೊಂಡು ಬಂದೆ. ಇಷ್ಟು ತಿಂಡಿ ತಗೊಂಡು ಬಂದೆ. ಆಮೇಲೆ ಮನೆಯಲ್ಲಿ ಬೆಳಿಗ್ಗೆ ಟಿಫನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಪುಡಿ ತಗೊಂಡು ಬಂದೆ. ಇದು ಮೇಲ್ಕೋಟೆ ಪುಳಿಯೋಗರೆ ಪೌಡರ್ ಅಂತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ತಗೊಂಡು ಬಂದಿದ್ದೀನಿ. ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ. ಮೇಲ್ಕೋಟೆ ಪುಳಿಯೋಗರೆ ಮಿಕ್ಸ್ ಇದು. ಟೇಸ್ಟ್ ಮಾಡಿ, ಇದು ಸಿಕ್ಕೋದಿಲ್ಲ, ದೇವಸ್ಥಾನದ ಪ್ರಸಾದ ಇರುತ್ತಲ್ಲ ಅದೇ ರೀತಿ ಇರುತ್ತೆ ಅಂತ ಹೇಳಿದ್ದಾರೆ. ಟೇಸ್ಟ್ ಮಾಡಿ ನೋಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ತಗೊಂಡು ಬಂದಿದ್ದೀನಿ. ಇದನ್ನು ಮಾಡಿ ಟೇಸ್ಟ್ ಮಾಡಿ ನೋಡಬೇಕು. ಆಮೇಲೆ ಹಂಗೆ ಬರ್ತಾ ಇರಬೇಕಾದ್ರೆ ನನ್ನ ದಿವಾನ ಮೇಲೆ ಆಮೇಲೆ ಬೆಡ್ ಮೇಲೆ ಹಾಕೋದು ಬೆಡ್ಶೀಟ್ ಎಲ್ಲ ಫುಲ್ಲು ತುಂಬ ದಿವಸ ಆಗೋಯ್ತು ತಗೊಂಡು. ಜಸ್ಟ್ ಮಿಸ್ ಇವಾಗ ಫೋನ್ ಬಿತ್ತು, ಟ್ರೈಪೋಡ್ಗೆ ಹಾಕಿದ್ದೀನಿ. ಅದಕ್ಕೆ ಬೆಡ್ಶೀಟ್ ಮೇಲೆ ಇಟ್ಟಿದ್ದೆ, ಅದರದ್ದೊಂದು ಕಾಲು. ಆ ಬೆಡ್ಶೀಟ್ನ ಗೊತ್ತಿಲ್ಲದೆ ಎಳೆದ್ಬಿಟ್ಟೆ, ನೋಡಲಿಲ್ಲ, ಇಲ್ಲಿ ಬಿತ್ತು. ಸರಿಯಾಗಿ ಏಟಾಯ್ತಿದ್ದಕ್ಕೆ ಫೋನೇ ಕಿತ್ಕೊಂಡು ಬಂತು. ಆಮೇಲೆ ಆ ಬ್ಲ್ಯಾಂಕೆಟ್ ಟಂಪೋದಲ್ಲಿ ಬರ್ತಾಯಿದ್ರು. ನಾನು ಜಾಸ್ತಿ ಅವ್ರ ಹತ್ರನೇ ತಗೊಳ್ತೀನಿ, ಚೆನ್ನಾಗಿರುತ್ತೆ, ಕಮ್ಮಿ ದುಡ್ಡು, ಕಾಟನ್ನು ಚೆನ್ನಾಗಿರುತ್ತೆ ಬಟ್ಟೆ. ನೋಡಿ, ಇದು ದಿವಾನ ಮೇಲೆ ಅಂತ ತಗೊಂಡಿದ್ದೀನಿ. ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ, ಆಪಲ್ ಇದೆ ಇದರಲ್ಲಿ, 2 ಕಲರ್ ಈ ರೀತಿ ಇದೆ. ಸ್ವಲ್ಪ ಹಿಂದೆ ಹೋದ್ರೆ ಕಾಣಿಸುತ್ತೆ ನೋಡಿ, ಈ ರೀತಿ ಇದೆ. ಇದು ದಿವಾನ ಮೇಲೆದು 150 ರೂಪೀಸ್ ಒಂದು. ಇದು ನಾನು 2 ತಗೊಂಡು ಬಂದಿದ್ದೀನಿ, 2 ತಂದಿದ್ದೀನಿ ಈ ಥರ ಕಲರ್ದು. ಆಮೇಲೆ ಇದು ಬೆಡ್ ಮೇಲೆ ಹಾಕೋದು, ಡಬಲ್ ಸೈಜ್ ಇದು. ಅದು ಸಿಂಗಲ್ಲು, ಇದು ಡಬಲ್. ಇದು ಈ ರೀತಿ ತಗೊಂಡು ಬಂದಿದ್ದೀನಿ ನೋಡಿ. ಹೊಸತಿದು ಫುಲ್ಲು ವೈಟ್ ತಗೊಂಡ್ಬಿಟ್ಟಿದ್ದೆ, ಅಂದರೆ ಮಧ್ಯ ಎಲ್ಲ ವೈಟು, ಅದ್ರ ಮೇಲೆ ಡಿಸೈನು, ಸೈಡ್ ಎಲ್ಲ ಬ್ಲೂ ಇರೋದು. ಅದು ತುಂಬ ಕೊಳೆ ಆಗ್ತಾ ಇತ್ತು, ಅದಕ್ಕೆ ಈ ಸತಿ ಈ ಥರ ತಗೊಂಡಿದ್ದೀನಿ. ಈ ಥರ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಇದರಲ್ಲೂ ಕೂಡ 2 ಇದೆ. ಇದು ಡಬಲ್ ಸೈಜು, ಅದು ಸಿಂಗಲ್ ಸೈಜು. 2 ಸೇಮ್ ರೇಟು, 150 ರೂಪೀಸು ಒಂದಕ್ಕೆ. ಕೊಡ್ಬೋದಲ್ವಾ ಫ್ರೆಂಡ್ಸ್? 150 ರೂಪೀಸ್ ಆರಾಮಾಗಿ ಕೊಡ್ಬೋದು. ಇವಾಗ ನಾವು ದೊಡ್ಡ ಅಂಗಡಿಗೆ ಹೋದ್ರೆ ಒಂದು ಸಿಂಗಲ್ ಒಂದಕ್ಕೇನೆ 300-400, ಕೆಲವೊಂದು ಕಡೆ 500 ರೂಪಾಯಿ ಇರುತ್ತೆ. ಇದು ಒಂದು ಸಿಂಗಲ್ ತಗೊಂಡ್ರು 150ನೇ, ಡಬಲ್ ತಗೊಂಡ್ರು 150ನೇ. ಸರಿ, ತಿಂಡಿ ತಗೊಂಡು ಬರಬೇಕಾದ್ರೆ ಅವರು ಎದುರುಗಡೆ ಟೆಂಪೋ ಬಂತು. ಸರಿ, ಹೆಂಗಿದ್ರು ತುಂಬ ದಿವಸದಿಂದ ತಗೊಬೇಕಾಗಿತ್ತು, ಇವತ್ತು ತಗೊಂಡ್ಬಿಟ್ಟೆ. ಕಟ್ ಮಾಡಬೇಕು, 2 ಜಾಯಿಂಟ್ ಇರುತ್ತೆ, ಅಲ್ಲಿ ಒಂದು ಲೈನ್ ಕೊಟ್ಟಿರ್ತಾರೆ, ಆ ಲೈನಲ್ಲಿ ಕಟ್ ಮಾಡಿದ್ರೆ 2 ಬೆಡ್ಶೀಟ್ ಆಗುತ್ತೆ. ಬೇಕು ಅಂದರೆ ಕಟ್ ಮಾಡ್ಬೋದು, ಇಲ್ಲ ಹಂಗೇನೆ ಅಷ್ಟೇ ದೊಡ್ಡದು ಹಂಗೆ ಇರಲಿ ಅಂದರೆ ಹಂಗೇನೆ ಇಟ್ಕೋಬೋದು. ಇದು ನಿಮಗೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಬೇರೆ ಬೇರೆ ಕಲರ್ ಇತ್ತು, ಆದರೆ ನನಗೆ ಇದು ಇಷ್ಟ ಆಯಿತು. ಕೊಳೆ ಆದರೆ ಅಷ್ಟು ಬೇಗ ಎದ್ದು ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಇದೆರಡು ತಗೊಂಡು ಬಂದೆ. ನಾವೆಲ್ಲ ಗೌರಿ ಹಬ್ಬಕ್ಕೆ ಊರಿಗೆ ಹೋಗ್ತೀವಿ. ನನ್ನ ಮಗಳಿಗೆ ಟ್ಯೂಷನ್ ಇರುತ್ತೆ, ಏನು ಮಾಡಬೇಕು ಗೊತ್ತಿಲ್ಲ. ಟ್ಯೂಷನ್ ರಜಾ ಕೊಡಲ್ಲ, ರಜಾ ಹಾಕ್ಬಿಟ್ಟು ಹೋಗ್ಬೇಕು. ಇವಾಗ ಹಬ್ಬಕ್ಕೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ನಾವಪ್ಪ ಗಣೇಶ ಇಕ್ತೀನಿ ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಇವಾಗ ಹೋಗ್ಬೇಕು. ಹೆಂಗೋ ಮಕ್ಳಿಗೂ 2 ದಿವಸ ರಜೆ ಇರುತ್ತೆ. ಸ್ಕೂಲ್ ರಜೆ ಇರುತ್ತೆ, ನನ್ನ ಮಗನಿಗೆ ಕಾಲೇಜು ರಜೆ ಇರುತ್ತೆ 2 ದಿನ. ಆದರೆ ನನ್ನ ಮಗಳಿಗೆ ಟ್ಯೂಷನ್ ರಜೆ ಇಲ್ಲ. ಟ್ಯೂಷನ್ ಯಾವ ಹಬ್ಬಕ್ಕೂ ರಜೆ ಕೊಡೋದಿಲ್ಲ. ಅದಕ್ಕೆ ಇವಾಗ ಅವ್ರಿಗೆ ಹೇಳ್ಬಿಟ್ಟು ಹೋಗಬೇಕು ಅಷ್ಟೇ ಫ್ರೆಂಡ್ಸ್. ಇವತ್ತು ಇಷ್ಟು ತಗೊಂಡು ಬಂದೆ. ಇನ್ನು ಅಡುಗೆ ಮಾಡಬೇಕು. ಟೈಮ್ ಬಂದು 2:15 ಆಯಿತು. ನಾಳೆ ಎಲ್ಲ ಹೊರಡ್ಬೇಕಲ್ವಾ, ಅದಕ್ಕೆ ಇವತ್ತೇ ಹೋಗಿ
ತಗೊಂಡು ಬಂದೆ. ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಬಾಯ್.